ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ನ ಬಂಡೆ ಡಿ.ಕೆ. ಶಿವಕುಮಾರ್ ಅವರು ಗಟ್ಟಿ ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ಮತ್ತೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹೀಗಿರುವಾಗಲೇ ಡಿ.ಕೆ. ಅವರ ಹೇಳಿಕೆ ಅಚ್ಚರಿಯ ನಡೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಹೈಕಮಾಂಡ್ ಭೇಟಿ ನಂತರದಲ್ಲಿ ಅವರ ಕಾರ್ಯವೈಖರಿ ಅಕ್ಷರಶಃ ಬದಲಾಗಿದೆ. ಇಷ್ಟು ದಿನ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಬದಲಾವಣೆ ವಿಚಾರದಲ್ಲಿ ಸಿಎಂ ಕುರ್ಚಿ ಕನ್ಫರ್ಮ್ ಆಗದೆ ಇರುವ ಕುರ್ಚಿಯನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸಂದೇಶವನ್ನು ಡಿ.ಕೆ. ಬಣದವರು ರವಾನಿಸ್ತಾ ಇದ್ರು. ಈಗಾಗಲೇ ಕಳೆದ ಹಲವು ತಿಂಗಳಿಂದ ಸಿಎಂ ಕುರ್ಚಿ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಜಿದ್ದಾಜಿದ್ದಿ ನಡೀತಾ ಇದೆ. ಆದರೆ ಈಗ ಇದ್ದಕ್ಕಿದ್ದಂತೆ ಸ್ವತಃ ಡಿ.ಕೆ. ಅವರೇ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಯುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ರಾಜೀನಾಮೆ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಇದು ಅವರ ಹೊಸ ರಾಜಕೀಯದ ಆಟನ ಅಥವಾ ಎದುರಾಳಿಯ ಒತ್ತಡಕ್ಕೆ ಮಣಿದ್ರ ಅನ್ನುವ ಪ್ರಶ್ನೆಗಳು ಉದ್ಭವಿಸಿದೆ. ವೀಕ್ಷಕರೇ, ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಬ್ಬ ಗೇಮ್ ಪ್ಲೇಯರ್ ಆಗಿ ಕಂಡು ಬರ್ತಿದ್ದಾರೆ. ಡಿ.ಕೆ. ಅವರ ರೀತಿಯಲ್ಲೇ ಸಿಎಂ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ತಂತ್ರವನ್ನು ರೂಪಿಸ್ತಿರುವಂತಹ ಜಾರಕಿಹೊಳಿ ಅವರ ತೆರೆಮರೆಯ ಕೆಲಸ ವರ್ಕೌಟ್ ಆಗಿದೆ ಅಂತ ಹೇಳಬಹುದು. ಹಾಗಾದ್ರೆ ಏನಿದು ರಾಜ್ಯ ಕಾಂಗ್ರೆಸ್ನ ದಿಢೀರ್ ಬೆಳವಣಿಗೆ? ಪವರ್ ಶೇರಿಂಗ್ ಗೇಮ್ಗೆ ಚಾಲನೆ ಕೊಟ್ರ ಡಿ.ಕೆ. ಶಿವಕುಮಾರ್? ಕನ್ಫರ್ಮ್ ಆಯ್ತಾ ಸಿಎಂ ಕುರ್ಚಿ? ಏನಿದು ಬಂಡೆಯ ಹೊಸ ಆಟ? ಮುಂದಿನ ರಾಜಕೀಯ ಕ್ರಾಂತಿಯ ಸುಳಿವು ಕೊಡ್ತಾ ಇದ್ದಾರ? ಯಶಸ್ವಿ ಆಯ್ತಾ ಸಾಹುಕಾರ್ ತಂತ್ರ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು ಎಷ್ಟು ಪವರ್ಫುಲ್ಲೋ ಅವರ ತಂತ್ರಗಾರಿಕೆಯೂ ಅಷ್ಟೇ ಪವರ್ಫುಲ್ ಅಂತ ಹೇಳ್ಬೋದು. ತಿಂಗಳ ಹಿಂದಿನ ನಡೆಗೂ ಅವರ ಈಗಿನ ನಡೆಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಒಂದು ರೀತಿಯಲ್ಲಿ ತದ್ವಿರುದ್ಧ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಸದನದಲ್ಲಿ ವಿಪಕ್ಷಗಳಿಗೆ ಉತ್ತರ ಕೊಡ್ತಾ ಸ್ವಪಕ್ಷದವರಿಗೂ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಈ ಪೂರ್ಣಾವಧಿಗೂ ನಾನೇ ಸಿಎಂ, ಮುಂದಿನ 5 ವರ್ಷಕ್ಕೂ ನಾನೇ ಸಿಎಂ ಅಂತ ಹೇಳುವ ಮೂಲಕವಾಗಿ ತನ್ನ ನಾಯಕತ್ವ ಮುಂದುವರಿಯುತ್ತೆ ಅನ್ನೋ ಅರ್ಥದಲ್ಲಿ ಗುಡುಗಿದ್ರು. ಇದು ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೆರಳಿಸಿದೆ. ಪರಿಣಾಮ ಇನ್ನೊಂದು ಹಂತದ ಕುರ್ಚಿ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ವೀಕ್ಷಕರೇ, ಈ ಹಿಂದೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಹಾಗೆ ರಾಜಣ್ಣ ಹೈಕಮಾಂಡ್ ಅಂಗಳಕ್ಕೆ ಡಿ.ಕೆ.ಶಿ ವಿರುದ್ಧವಾಗಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವ ದಾಳವನ್ನು ಉರುಳಿಸಿದ್ರು. ಅವರ ಹತ್ರ ಮುಖ್ಯ ಖಾತೆಗಳ ಜೊತೆಗೆ ಡಿ.ಸಿ.ಎಂ ಪಟ್ಟ ಇದೆ, ಪಕ್ಷದ ಅಧ್ಯಕ್ಷಗಿರಿ ಇದೆ. ಇಷ್ಟೊಂದು ಹುದ್ದೆಗಳು ಅವರಿಗೆ ಯಾಕೆ? ಒಟ್ಟಿಗೆ ನಿಭಾಯಿಸೋದಕ್ಕಾಗುತ್ತಾ? ಅದನ್ನ ಅಧ್ಯಕ್ಷ ಪಟ್ಟವನ್ನಾದರೂ ಕಿತ್ಕೊಳ್ಬೇಕು ಅನ್ನೋ ಪ್ಲ್ಯಾನ್ನಲ್ಲಿ ಅಧ್ಯಕ್ಷರ ವಿರುದ್ಧವಾಗಿ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಬಂದರು. ಹೊಸ ಅಧ್ಯಕ್ಷರು ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಅದಾದಮೇಲೆ ಡಿ.ಕೆ. ಅವರಿಗೆ ಹೈಕಮಾಂಡ್ ಸಮಾಧಾನ ಮಾಡುವಂತಹ ಕೆಲಸವನ್ನು ಮಾಡ್ತು. ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿರೋರಿಗೆ ಇರೋ ಕುರ್ಚಿಯನ್ನು ಕಿತ್ಕೊಳ್ಳೋಕೆ ಹೋದರೆ ಸುಮ್ಮನೆ ಬಿಡ್ತಾರಾ? ನೀವ್ಯಾರು ದೆಹಲಿಗೆ ಕಂಪ್ಲೇಂಟ್ ಹಿಡ್ಕೊಂಡು ಬರಲೇಬೇಡಿ ಅಂತ ರಾಜ್ಯ ನಾಯಕರಿಗೆ ತಾಕೀತನ್ನು ಮಾಡ್ತು. ಜೊತೆಗೆ ಅಧ್ಯಕ್ಷರ ಬದಲಾವಣೆ ಮಾಡೋದಿಲ್ಲ ಅಂತ ಡಿ.ಕೆ. ಅವರಿಗೆ ಅಭಯವನ್ನು ನೀಡ್ತು. ಇನ್ನು ಇದರ ಬೆನ್ನಲ್ಲೇ ಡಿ.ಕೆ. ಅವರು ಸಹ ತಿರುಗೇಟು ಕೊಡುವಂತಹ ಪ್ರಯತ್ನ ಮಾಡಿದ್ರು. ನಾನು ಸಹ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೀನಿ, ಪಕ್ಷದಲ್ಲಿ ನನ್ನ ವರ್ಚಸ್ಸೇ ಬೇರೆ, ನನ್ನ ಫೇಸ್ ವ್ಯಾಲ್ಯೂನೇ ಬೇರೆ. ಅಷ್ಟಿಲ್ಲದೆ ನನ್ನನ್ನು ತೆಲಂಗಾಣ, ಕೇರಳ, ಉತ್ತರ ಪ್ರದೇಶ, ದೆಹಲಿ ಈ ರೀತಿ ಬೇರೆ ಬೇರೆ ಕಡೆಗಳಿಗೆ ಸ್ಟಾರ್ ಪ್ರಚಾರಕನಾಗಿ ಕರೀತಾರಾ? ಬೇರೆಯವರಿಗೆ ಅಪ್ಲೈ ಆದಂತೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವ ನಿಯಮ ತನಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನು ಸುದ್ದಿಗೋಷ್ಠಿಯ ಮೂಲಕವಾಗಿ ತಮ್ಮ ವಿರೋಧಿ ಬಣಕ್ಕೆ ಬಹಳ ಖಡಕ್ಕಾಗಿ ವಿವರಿಸಿದ್ರು. ಅದರ ಬೆನ್ನಲ್ಲೇ ಖರ್ಗೆ ಅವರು ಸಹ ರಾಜ್ಯಕ್ಕೆ ಆಗಮಿಸಿದ್ರು. ಅಧ್ಯಕ್ಷ ಕುರ್ಚಿಗೇನು ತೊಂದರೆ ಇಲ್ಲ, ಡಿ.ಕೆ. ಸಿದ್ದರಾಮಯ್ಯ ಅವರು ಇಬ್ಬರು ಒಟ್ಟಾಗಿ ಹೋಗಬೇಕು ಅಂತ ಬೆನ್ನು ತಟ್ಟಿದ್ರು. ಆದರೆ ಈಗ ಸ್ವತಃ ಡಿ.ಕೆ. ಅವರೇ ಹೈಕಮಾಂಡ್ಗೆ ಶಾಕ್ ಕೊಡ್ತಿದ್ದಾರೆ. ಹಾಗಾದರೆ ಏನಾಯಿತು? ಇದ್ದಕ್ಕಿದ್ದಂತೆ ತಮ್ಮ ನಡೆಯನ್ನು ಬದಲಿಸಿದ್ರ ಡಿ.ಕೆ. ಅವರು? ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಡಿಸಿಸಿ ಅಧ್ಯಕ್ಷರು, ಮುಂಚೂಣಿ ಘಟಕ ಹಾಗೆ ಸೆಲ್ ವಿಭಾಗದ ಅಧ್ಯಕ್ಷರುಗಳ ಜೊತೆಗೆ ಡಿ.ಕೆ.ಶಿ ಅವರು ಸಭೆಯನ್ನು ನಡೆಸಿದ್ರು. ಪಕ್ಷದ ಬಲವರ್ಧನೆ ಮಾಡೋ ವಿಚಾರ, ಮುಂದೆ ಏನೇನು ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡಿದ್ರು. ಇದೇ ಸಭೆಯಲ್ಲಿ ಯಾರು ಬೇಕಾದರೂ ಕೆಪಿಸಿಸಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ಅಂತ ಹೇಳುವ ಮೂಲಕವಾಗಿ ಸಂಚಲನವನ್ನು ಮೂಡಿಸಿದ್ದಾರೆ. ಇದೇ ಸಭೆಯಲ್ಲಿ ಕೆಪಿಸಿಸಿ ಪದಾಧಿಕಾರಿಯೊಬ್ಬರು ಜಿಲ್ಲಾ ಮಟ್ಟದ ಬಗ್ಗೆ ಚರ್ಚೆ ಮಾಡ್ತಾ 2 ಹುದ್ದೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆಗ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಉತ್ತರ ಕೊಡ್ತಾ, 1 ಹುದ್ದೆ 2 ಹುದ್ದೆ ಅನ್ನೋದು ಸಮಯ ಸಂದರ್ಭ ನೋಡಿಕೊಂಡು ಪಾರ್ಟಿ ನಿರ್ಧಾರ ಮಾಡುತ್ತೆ. ಯಾಕೆ ಖರ್ಗೆ ಸಾಹೇಬ್ರೇ ಇಲ್ವಾ? ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಜೊತೆಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅಷ್ಟೇ ಯಾಕೆ ನಾನೇ ಇಲ್ವಾ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೀನಿ, ಡಿ.ಸಿ.ಎಂ ಆಗಿದ್ದೀನಿ, 2 ಖಾತೆಯನ್ನು ನಿರ್ವಹಿಸಿಕೊಂಡು ಬಂದಿದ್ದೀನಿ. ಅಂದರೆ ಈ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದ ಮಾತನ್ನೇ ಅವರು ಪುನರುಚ್ಚಾರ ಮಾಡಿದ್ರು. ಜೊತೆಗೆ ಮತ್ತೊಂದು ಮಾತನ್ನು ಹೇಳ್ತಾರೆ, 100 ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆಯ ಬಳಿಕ ನಾನು ಮುಕ್ತನಾಗ್ತೇನೆ, ಬೇರೆಯವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿ ಅಂತ ಹೇಳಿದ್ರು. ವೀಕ್ಷಕರು, ಇದೇನು ಬಹಳ ದೂರದಲ್ಲಿಲ್ಲ.
ಇನ್ನೇನು ತಿಂಗಳ ಒಳಗಾಗಿ ರಾಜ್ಯದಲ್ಲಿ 100 ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಸೇರಿದಂತೆ ಹಲವು ಹೈಕಮಾಂಡ್ ವರಿಷ್ಠರು ರಾಜ್ಯಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯ ಕಚೇರಿಯನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ವರ್ಚುವಲ್ ಆಗಿ ಇನ್ನುಳಿದಂತಹ 100 ಕಚೇರಿಗಳ ಬಿಲ್ಡಿಂಗ್ಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಡಿ.ಕೆ. ಅವರು ತನ್ನ ಅವಧಿಯಲ್ಲಿ ಈ ಟಾರ್ಗೆಟ್ ಅನ್ನು ಅಂದರೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಮುಗಿಸಿದ ಬಳಿಕ ಅಧ್ಯಕ್ಷ ಕುರ್ಚಿಯ ಜವಾಬ್ದಾರಿಯಿಂದ ಮುಕ್ತನಾಗ್ತೀನಿ ಅಂತ ಹೇಳಿರುವಂಥದ್ದು. ಆಗ ಯಾರು ಬೇಕಾದರೂ ಆ ಹುದ್ದೆಗೆ ಬರಬಹುದು ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ವೀಕ್ಷಕರೇ, ಇದರ ಬೆನ್ನಲ್ಲೇ ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಡ್ತಿದ್ದಾರೆ. ಡಿ.ಕೆ. ಅವರು ಪಕ್ಷದ ಅಧ್ಯಕ್ಷರಾಗಿ 5 ವರ್ಷವನ್ನು ಪೂರೈಸಿದ್ದಾರೆ. ಈ ನಿಟ್ಟಿನಲ್ಲಿ ಈ ಅವಧಿಯನ್ನು ಅವರು ಸಮಾವೇಶದ ಮೂಲಕವಾಗಿ ಮುಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಿಂದಿನ ಅವಧಿಯ ಅಧ್ಯಕ್ಷರಿಗಿಂತ ಈ ಅವಧಿಯಲ್ಲಿ ಪಕ್ಷಕ್ಕೆ ತನ್ನ ಕೊಡುಗೆ ಏನೆಲ್ಲ ಸಾಧನೆ ಆಗಿದೆ, ಪಕ್ಷದಲ್ಲಿ ಯಾವೆಲ್ಲ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗಿದೆ ಎಲ್ಲವನ್ನ ಸಾರುವ ಸಲುವಾಗಿ ಈ ಸಮಾವೇಶ. ಕೇವಲ ಅಷ್ಟಕ್ಕೆ ಮಾತ್ರ ಅಲ್ಲ, 5 ವರ್ಷ ಪೂರೈಸಿರೋದ್ರಿಂದ ಸಮಾವೇಶ ಮಾಡೋದಕ್ಕೆ ಅದೊಂದು ನೆಪ ಆಗುತ್ತೆ. ಆದರೆ ಅದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ನಂತರದ ನಾಯಕ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಿಮಗೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಮಾಡಿದಂತಹ ಸಿದ್ದರಾಮೋತ್ಸವ ನೆನಪಿರಬಹುದು. ಕಳೆದ ವಿಧಾನಸಭಾ ಚುನಾವಣೆಗೂ ಒಂದು 6-7 ತಿಂಗಳಿಗೂ ಮುಂಚೆ ಮಧ್ಯ ಕರ್ನಾಟಕದ ಕೇಂದ್ರವಾದಂತಹ ದಾವಣಗೆರೆಯಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾವೇಶ ನಡೆದಿತ್ತು. ಅದೇ ಸ್ಥಳದಲ್ಲೇ ಈಗ ಡಿ.ಕೆ. ಶಿವಕುಮಾರ್ ಅವರು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಸೆಡ್ಡು ಹೊಡೆಯುವಂತಹ ಪ್ರಯತ್ನಗಳು ಸಿದ್ದು ಬಣದಿಂದ ಆಗುತ್ತೆ. ಇನ್ನು ವೀಕ್ಷಕರೇ, ನೀವು ಸಹ ಗಮನಿಸಿರ್ಬೋದು, ಡಿ.ಕೆ. ಅವರ ಈ ಅಧ್ಯಕ್ಷ ಅವಧಿಯ ಕಡೆಯಲ್ಲಿ ಅಂದರೆ ಇತ್ತೀಚೆಗೆ ಪಕ್ಷ ಸಂಘಟನೆ ಕೆಲಸಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ತಾ ಇದ್ದಾರೆ. ಮುಂಬರುವಂತಹ ಸ್ಥಳೀಯ ಚುನಾವಣೆಯ ಕಡೆಗೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ. ಇನ್ನು ಪಕ್ಷದಲ್ಲೂ ಸಚಿವರ ಕಾರ್ಯವೈಖರಿಯ ಕುರಿತಾಗಿ ಹಲವು ಶಾಸಕರು ಅಪಸ್ವರ ಎತ್ತಿದ್ದಾರೆ. ಸದ್ಯದಲ್ಲೇ ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ಡಿ.ಕೆ. ಅವರು ಅಖಾಡಕ್ಕೆ ಧುಮುಕಿರುವಂಥದ್ದು. ಆಳಕ್ಕಿಳಿದು ಪಕ್ಷವನ್ನು ಬಲಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಮೊನ್ನೆ ಅಷ್ಟೇ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲೂ ಬಹಳ ಅಬ್ಬರದ ಭಾಷಣವನ್ನು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅವರು ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಹೇಳಿದ್ರೆ, ಬೂತ್ ಮಟ್ಟದಲ್ಲಿ ಬಿಜೆಪಿ JDS ಅನ್ನು ಸೋಲಿಸಬೇಕು, ಚುನಾವಣೆ ಗೆದ್ದವರು ಸೋತವರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ಕರೆ ಕೊಡೋದ್ರ ಜೊತೆಗೆ ತಾವು ಸಹ ಪಕ್ಷದ ಕೆಲಸಗಳಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ. ಒಟ್ಟಾರೆಯಾಗಿ KPCC ಕಚೇರಿಯ ಸಭೆಯಲ್ಲಿ ಹೇಳಿದಂತಹ ಒಂದು ಮಾತು ಕಾಂಗ್ರೆಸ್ ವಲಯದಲ್ಲಿ, ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ವೀಕ್ಷಕರೇ, ಇಲ್ಲಿ 2 ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ಹೇಳಿಕೆ ಮೂಲಕವಾಗಿ ಪವರ್ ಶೇರಿಂಗ್ ಗೇಮ್ಗೆ ಚಾಲನೆ ಕೊಟ್ರಾ ಅಥವಾ ವಿರೋಧಿಗಳ ಒತ್ತಡಕ್ಕೆ ಮಣಿದ್ರಾ? ಸತೀಶ್ ಜಾರಕಿಹೊಳಿ ಅವರ ತಂತ್ರ ಫಲಿಸ್ತಾ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಒಂದು ಕಡೆ ನೋಡಿದ್ರೆ ಪರೋಕ್ಷವಾಗಿನೋ ನೇರವಾಗಿನೋ ಸತೀಶ್ ಜಾರಕಿಹೊಳಿ ಅವರ ಆಸೆ ನೆರವೇರಿದೆ. ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರ ತಂತ್ರವನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಲೇಬೇಕು. ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಮೊದಲು ಧ್ವನಿ ಎತ್ತದವರೇ ಈ ಬೆಳಗಾವಿ ಸಾಹುಕಾರ್. ಅವರು DCM ಹುದ್ದೆ ಜೊತೆಗೆ 2 ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ದಾರೆ. ಪಕ್ಷದ ನಿಯಮದ ಪ್ರಕಾರ ಒಬ್ರಿಗೊಂದೇ ಹುದ್ದೆ ಅಲ್ವಾ? ಹೀಗಾಗಿ DKಶಿಯನ್ನು ಕೆಳಗಿಳಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡಿದಿದ್ರು. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ವಿರುದ್ಧವಾಗಿ ಈ ರೀತಿಯಾಗೆಲ್ಲ ಮುಗಿಬೀಳೋದಕ್ಕೆ ಬೇರೆ ಕಾರಣ ಇದೆ. ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಿದ್ದಿರ್ಬೋದು, ಅಥವಾ CM ಸ್ಥಾನದ ಮೇಲೆ ಕಣ್ಣಿಟ್ಟಿರೋದಾಗಿರ್ಬೋದು. ಹೀಗೆ ಡಿ.ಕೆ. ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಒಂದು ಪೈಪೋಟಿ ನಡೀತಾ ಬರ್ತಾ ಇದೆ. ಈ ಆಟದಲ್ಲಿ ಈಗ ಬೆಳಗಾವಿ ಸಾಹುಕಾರ್ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಅದರಲ್ಲೂ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಜಾರಕಿಹೊಳಿ ಅವರ ತಂತ್ರ ಯಶಸ್ವಿ ಆದಂತೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಮತ್ತೊಂದು ಕಡೆ ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, ಪವರ್ ಶೇರಿಂಗ್ ಒಪ್ಪಂದ ನಿಜ ಅನ್ನೋದು ದೃಢವಾಗ್ತಿದ್ಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾಕಂದ್ರೆ ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾಗಿ CM ಸ್ಥಾನಕ್ಕಾಗಿ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರು CM ಆಗಿ 2 ವರ್ಷ ಆಗೋದನ್ನೇ ಡಿ.ಕೆ. ಶಿವಕುಮಾರ್ ಅವರು ಕಾಯ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ, ಕೆಲವೇ ದಿನಗಳಲ್ಲಿ CM ಸ್ಥಾನಕ್ಕಾಗಿ ಡಿಮ್ಯಾಂಡ್ ಮಾಡುವಂತಹ ಎಲ್ಲ ಸಾಧ್ಯತೆ ಸ್ಪಷ್ಟವಾಗ್ತಾ ಇದೆ. ಈಗಾಗಲೇ ಅವರು ಹೈಕಮಾಂಡ್ಗೆ ಅಕ್ಟೋಬರ್ ಡೆಡ್ಲೈನ್ ಅನ್ನು ಕೊಟ್ಟಿರುವಂಥದ್ದು. ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತೀನಿ, ನನಗೇನು ಅಭ್ಯಂತರ ಇಲ್ಲ, ಆದರೆ ಅಧಿಕಾರ ಹಂಚಿಕೆ ಸೂತ್ರವನ್ನು ಕ್ಲಿಯರ್ ಮಾಡಿ ಅಂತ ಹೇಳಿದರು. ಅದರ ಪ್ರಕಾರನೇ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದು ದೊಡ್ಡ ಹುದ್ದೆಯನ್ನು ಬಾಚಿಕೊಳ್ಳುವಂತಹ ಮಾಸ್ಟರ್ ಪ್ಲಾನ್ ಡಿ.ಕೆ. ಶಿವಕುಮಾರ್ ಅವರದ್ದು. ಅಂದರೆ ವೀಕ್ಷಕರೇ, ಒಪ್ಪಂದದ ಸಮಯ ಹತ್ತಿರ ಬರ್ತಿದ್ದಂತೆ ಟ್ರಬಲ್ ಶೂಟರ್ ಒಂದೊಂದೇ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಮೊನ್ನೆ ನೋಡಿದ್ರೆ ಖರ್ಗೆ ಅವರು ಒಗ್ಗಟ್ಟಿನ ಪಾಠ ಬೇರೆ ಮಾಡಿದ್ದಾರೆ. ಡಿ.ಕೆ. ಸಿದ್ದು ಒಟ್ಟಾಗಿ ಹೋದ್ರೆ ಮಾತ್ರ ಕಾಂಗ್ರೆಸ್ಗೆ ಉಳ್ಗಾಲ ಅಂತ ಹೇಳೋದ್ರು. ಅಂದ್ರೆ ಇಬ್ರು ಪಕ್ಷಕ್ಕೆ ಮುಖ್ಯ ಅನ್ನೋದನ್ನ ಹೇಳಿ ಹೋಗಿದ್ದಾರೆ. ಅಂದ್ರೆ ಸಮಯ, ಸಂದರ್ಭ ಎಲ್ಲವೂ ಸಿಂಕ್ ಆಗ್ತಾ ಇದೆ. ಡಿ.ಕೆ.ಶಿ ಅವರ ತಂತ್ರ ಈಗ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಇನ್ನು ವಿರೋಧಿ ಬಣದ ಕಡೆಯಿಂದ ನೋಡಿದ್ರೆ ಸ್ವತಃ ಡಿ.ಕೆ. ಅವರೇ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತೀನಿ ಅಂತ ಹೇಳಿರೋದು ವಿರೋಧಿ ಬಣಕ್ಕೆ ಒಂದು ರೀತಿ ಬಾಯಿಗೆ ಲಡ್ಡು ಬಿದ್ದಂತೆ ಆಗಿರಬಹುದು. ಆದರೆ ಡಿ.ಕೆ. ಅವರ ಹೇಳಿಕೆ ಹಿಂದೆ ನೂರಾರು ಲೆಕ್ಕಾಚಾರ ಇದೆ. ಇದು ವಿರೋಧಿ ಬಣದ ಚಿಂತೆಗೆ ಕಾರಣ ಆಗುತ್ತೆ. ಹಾಗಂತ ಮುಂದಿನ ತಿಂಗಳೊಳಗಾಗಿ ಎಲ್ಲ ಆಗ ಹೋಗುತ್ತೆ ಅಂತ ಅಲ್ಲ.
ಈ ಹಿಂದಿನ ವಿಡಿಯೋದಲ್ಲೂ ನಾವು ಹೇಳಿದ್ವಿ, ಅಕ್ಟೋಬರ್ವರೆಗೂ ಬದಲಾವಣೆ ಇಲ್ಲ ಅಂತಾನೆ ಸುದ್ದಿ ಇರೋದು. ಮುಂದಿನ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸೇರಿ ಕೆಲವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿಯೋವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಅಕ್ಟೋಬರ್ ತಿಂಗಳವರೆಗೂ ಸಮಯ ಇದೆ. ಈ ನಡುವೆ ಸಮಾವೇಶ, ಶಕ್ತಿ ಪ್ರದರ್ಶನ ಅಂತ ಡಿಕೆ ಅವರು ಪ್ಲಾನ್ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಹೈಕಮಾಂಡ್ ವರಿಷ್ಠರ ಬಳಿನೂ ಡಿಕೆ ಅವರು ಜಿಲ್ಲಾ ಪಂಚಾಯತ್ ಹಾಗೆ ತಾಲೂಕ್ ಪಂಚಾಯತಿ ಚುನಾವಣೆವರೆಗೂ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತೀನಿ ಅಂತ ಹೇಳಿದ್ದಾರಂತೆ. ಇದಕ್ಕೆ ವರಿಷ್ಠರು ಸಹ ಯಾವುದೇ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ. ಸದ್ಯ ರಾಜ್ಯದಲ್ಲಿ ಜಿಲ್ಲಾ ಹಾಗೆ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಆದರೆ ಚುನಾವಣೆಯನ್ನು ಇನ್ನೂ ಕೆಲವು ಕಾಲ ಮುಂದೂಡೋದಕ್ಕೆ ಸರ್ಕಾರ ಹಲವು ಕಾರಣಗಳನ್ನು ಹುಡುಕ್ತಾ ಇದೆ. ಬೇಸಿಗೆ ಕಾಲದಲ್ಲಿ ಚುನಾವಣೆ ಎದುರಿಸಿದ್ರೆ ಒಂದಷ್ಟು ಪಕ್ಷಕ್ಕೆ ನೆಗೆಟಿವ್ ಆಗಬಹುದು, ಆ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಬೇಸಿಗೆ ಮುಗಿದ ಬಳಿಕ ಚುನಾವಣೆ ನಡೆಸೋದಕ್ಕೆ ಚಿಂತನೆಯನ್ನು ನಡೆಸಲಾಗಿದೆ. ಇದು ಸಿದ್ದು ಬಣದ ಪ್ಲಾನ್ ಕೂಡ ಆಗಿರಬಹುದು. ಯಾಕಂದರೆ ಅಕ್ಟೋಬರ್ ತಿಂಗಳಿಗಿಂತ ಫೆಬ್ರವರಿಯಲ್ಲಿ ಅಧಿಕಾರ ಬಿಟ್ಕೊಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಬರುವ 2026 ಫೆಬ್ರವರಿಗೆ ರಾಜ್ಯದ ಸುದೀರ್ಘ ಮುಖ್ಯಮಂತ್ರಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ. ಅಂದರೆ ಹಿಂದಿನ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ಆ ಒಂದು ದಾಖಲೆಯನ್ನು ಮುರಿತಾರೆ. ಹೀಗಾಗಿ ಚುನಾವಣೆ ನೆಪ ಇಟ್ಕೊಂಡು ಸ್ವಲ್ಪ ದಿನಗಳ ಕಾಲ ಮುಂದೆ ತಳ್ಳಬಹುದು ಅನ್ನೋದು ಸಿದ್ದು ಬಣದ ಪ್ಲಾನ್ ಆಗಿರಬಹುದು. ಹೀಗಾಗಿ ಈ ಎರಡು ವಿಚಾರಗಳಿರೋದ್ರಿಂದ ಡಿಕೆ ಅವರು ಮುಂದಿನ ತಿಂಗಳ ಒಳಗಾಗಿ ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾಗ್ತೀನಿ ಅಂತ ಹೇಳಿದ್ರೂ ಸಹ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಸದ್ಯಕ್ಕಂತೂ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನವೆಂಬರ್ಗೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ 2.5 ವರ್ಷ ಆಗುತ್ತೆ. ಆಗ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ? ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಕೊಡಬೇಕಾ? ಅಥವಾ ಇಬ್ಬರ ಜಟಾಪಟಿಯಲ್ಲಿ ಸಿಎಂ ಕುರ್ಚಿ 3ನೇಯವರ ಪಾಲಾಗುತ್ತಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.